ನೆನಪಿಟ್ಟುಕೊಳ್ಳಿ, ನಾಲಿಗೆ ಹತ್ತಿಗಿಂತಲೂ ಚೂಪಾಗಿರುವುದು. ಕೆಲವು ಬಾರಿ ಅದು ರಕ್ತವನ್ನು ಹರಿಸದೆಯೇ ಯಾರನ್ನಾದರೂ ನಾಶ ಪಡಿಸಬಲ್ಲದು. ಮುಖ್ಯವಾಗಿ ಬಾಂಧವ್ಯಗಳಲ್ಲಿ ಬಿರುಕು ಮೂಡಿಸುವುದು ಈ ಒಂದು ನಾಲಿಗೆ ಎಂಬುದು ನೆನಪಿರಲಿ. ಬಾಂಧವ್ಯಗಳನ್ನು ಬೆಸೆಯುವುದು ಸಹ ಒಂದು ನಾಲಿಗೆ. ಇದಕ್ಕೆ ಮಾತನಾಡುವಾಗ ಬಹಳ ಎಚ್ಚರಿಕೆಯಿಂದ ಮಾತನಾಡಿ. ನಾವು ಮಾಡುವ ಕೆಲಸ ತಪ್ಪು ಅಲ್ಲವೆಂದು ನಮಗೆ ಅನಿಸಿದಾಗ ಯಾರಿಗೂ ಭಯಪಡುವ ಅವಶ್ಯಕತೆ ಇಲ್ಲ. ಹಾಗೆ ಯಾರಿಗೂ ಉತ್ತರಿಸಬೇಕಾಗಿಲ್ಲ. ಆದರೆ ಅದರ ಪರಿಣಾಮಕ್ಕೆ ಸಂಪೂರ್ಣ ಹೊಣೆ ನೀನೇ ಎಂಬುದು ನೆನಪಿರಲಿ. ತಪ್ಪಾದಾಗ ಇತರರನ್ನು ನಿಂದಿಸುವುದು ಅಥವಾ ಹೊಣೆಯಾಗಿಸುವುದು ಮೂರ್ಖತನವೆನಿಸುತ್ತದೆ. ನಾವು ಮಾತನಾಡುವ ತುಟಿಗಳು ಸುಳ್ಳಾಗಬಹುದು, ಆದರೆ ನಮ್ಮ ವರ್ತನೆ ಇದೆ ನೋಡಿ, ಅದು ಎಂದಿಗೂ ಸುಳ್ಳಾಗುವುದಿಲ್ಲ. ಪ್ರೀತಿಯಿಂದ ಆದರಿಸಿದರೆ ಕ್ರೂರ ಮೃಗಗಳು ಸಹ ಪ್ರೇಮವನ್ನೇ ತೋರಿಸುತ್ತವೆ. ಆದರೆ ಕೆಲವು ಬಾಂಧವ್ಯಗಳು ಮಾತ್ರ ನೀವು ಎಷ್ಟೇ ಪ್ರೇಮ ತೋರಿಸಿದರೂ ಕೊನೆಗೆ ನಿಮಗೆ ದುಃಖವನ್ನೇ ಉಳಿಸುತ್ತವೆ. ಎಲ್ಲ ಉಳ್ಳವರಿಗೆ ನೀನು ಎಷ್ಟೇ ದೊಡ್ಡ ಸಹಾಯ ಮಾಡಿದರೂ ಅದು ಅವರ ದೃಷ್ಟಿಯಲ್ಲಿ ಚಿಕ್ಕದಾಗಿಯೇ ಕಾಣಿಸುತ್ತದೆ. ಅದೇ ಹಸಿವಿನಿಂದ ಬಳಲುವವರಿಗೆ ನೀನು ಒಂದು ಹೊತ್ತು ಊಟ ಕೊಟ್ಟರೆ ಅವರಿಗೆ ನೀನು ಭಗವತ್ ಸ್ವರೂಪನೆಂದೇ ಭಾವಿಸುವರು. ಕಷ್ಟ ಬರದಿದ್ದರೆ ಸುಖದ ಬೆಲೆ ತಿಳಿಯುವುದಿಲ್ಲ. ಸುಖಕ್ಕೆ ಅಭ್ಯಾಸಪಟ್ಟರೆ ಕಷ್ಟ ಬಂದಾಗ ಸ್ವೀಕರಿಸುವ ಮನೋಭಾವ ಇರುವುದಿಲ್ಲ. ಮಕ್ಕಳನ್ನು ಸಹ ಯಾವಾಗಲೂ ಸುಖದಲ್ಲೇ ಬೆಳೆಸಬಾರದು. ಹಾಗೆಂದು ಕಷ್ಟ ಕೊಡಬೇಕೆಂದು ಅಲ್ಲ. ಸುಖದ ಮಿತಿಯನ್ನು ಕಡಿಮೆ ಮಾಡಿದಾಗ ಜೀವನದ ಇನ್ನೊಂದು ಮುಖ ಪರಿಚಯವಾಗುತ್ತದೆ. ಹೆಚ್ಚು ಸುಖದಿಂದ ಮಕ್ಕಳು ಶಿಕ್ಷಣ ಮತ್ತು ಸಂಸ್ಕಾರದಿಂದಲೂ ವಂಚಿತರಾಗುವ ಸಂಭವವೇ ಹೆಚ್ಚು. ಈ ಸಮಾಜದಲ್ಲಿ ನೀರು ಇರುವವರೆಗೆ ಮಾತ್ರ ಬಾವಿಗೆ ಬೆಲೆ. ಹಾಗೆ ಹಣ ಇದ್ದಾಗ ಮಾತ್ರ ಮನುಷ್ಯನಿಗೆ ಬೆಲೆ. ನೀರು ಇಲ್ಲದ ಬಾವಿಯಲ್ಲಿ ಕಸ ತುಂಬುತ್ತಾರೆ. ಹಾಗೆ ಹಣ ಇಲ್ಲದ ಮನುಷ್ಯನನ್ನು ಕಸಕ್ಕಿಂತ ಕೀಳಾಗಿ ನೋಡುವರು. ಸಾಕಷ್ಟು ಅನುಭವಗಳಿಂದ ಕೂಡಿದ ಪುಸ್ತಕಗಳನ್ನು ಕೊಟ್ಟರೂ ನೋಡಿ ಬರೆಯದಿರುವ ಪರೀಕ್ಷೆ ಎಂದರೆ ಜೀವನ. ನೆನಪಿಟ್ಟುಕೊಳ್ಳಿ, ನಿನ್ನ ಅನುಭವವೇ ನಿಜವಾದ ಉತ್ತರ. ಜಾತಿ, ಮತ, ಬಂಧುವು, ಬಾಂಧವ್ಯಕ್ಕಿಂತಲೂ ಮಿಗಿಲಾದುದು ಎಂದರೆ ಅದು ಸ್ನೇಹವೊಂದೇ. ನಿನ್ನ ಕಷ್ಟಗಳನ್ನು ಹಾಗೆ ದುಃಖಗಳನ್ನು ಎಲ್ಲರಿಗೂ ಹೇಳಿಸುವ ಹಾಗೆ ಶಬ್ದ ಮಾಡಿ ಹೇಳಿಸುವ ಪ್ರಯತ್ನ ಮಾಡಬೇಡ. ಏಕೆಂದರೆ ಇಲ್ಲಿ ಕೇಳುವವರಿಗಿಂತ ನಿನ್ನ ಸ್ಥಿತಿ ನೋಡಿ ನಗುವವರೇ ಹೆಚ್ಚು. ಯಾರ ಸಂಪತ್ತಿಗಾಗಿಯೋ ಅಥವಾ ಯಾರ ಬಾಂಧವ್ಯಕ್ಕಾಗಿಯೋ ನಾವು ಹಾರಾಟ ಪಡುವ ಅವಶ್ಯಕತೆ ಇಲ್ಲ. ನಮ್ಮ ಮಾತು ಮತ್ತು ನಮ್ಮ ವರ್ತನೆ ಉನ್ನತವಾಗಿದ್ದರೆ ಅವೇ ನಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಕಿರುನಗೆ ಮತ್ತು ಮೌನ ಇವುಗಳನ್ನು ಸರಿಯಾಗಿ ಉಪಯೋಗಿಸಿಕೊಂಡರೆ ಇವುಗಳಿಗಿಂತ ಉತ್ತಮ ಆಯುಧಗಳಿಲ್ಲ. ಈ ಎರಡೂ ನಿನ್ನ ಜೊತೆ ಇರುವವರೆಗೂ ನಿನಗೆ ಸೋಲೆಂಬುದಿಲ್ಲ. ಯಾವಾಗಾದರೆ ನೀನು ಬರೀ ಇತರರ ಬಗ್ಗೆ ಯೋಚಿಸುತ್ತಾ ನಿನ್ನ ಸಮಯವನ್ನು ವ್ಯರ್ಥ ಮಾಡುವೆಯೋ ಆಗಲೇ ನಿನ್ನ ಬೆಳವಣಿಗೆಗೆ ಸಹಕಾರಿಯಾಗುವ ಅತ್ಯಂತ ಅಮೂಲ್ಯ ಕ್ಷಣಗಳನ್ನು ಕಳೆದುಕೊಳ್ಳುತ್ತಿರುವೆ ಎಂದು. ಮಾತುಗಳನ್ನೇನೋ ಜೇನಿಗಿಂತಲೂ ಸಿಹಿಯಾಗಿ ಮಾತನಾಡುವರು, ಆದರೆ ಮನಸ್ಸು ತುಂಬ ಅಸೂಯೆ ಮತ್ತು ಕುತಂತ್ರತೆ. ಹೇಳುವುದೆಲ್ಲ ವೇದಾಂತ, ಆದರೆ ಬೆನ್ನ ಹಿಂದೆ ಗೋರಿ ಕಟ್ಟುವರು. ಇದೇ ಇವತ್ತಿನ ಸಮಾಜ. ನಿನ್ನೆಯ ದಿನ ಕಷ್ಟವಾಗಿರಬಹುದು, ಹಾಗೆ ಇಂದಿನ ದಿನವೂ ಕಷ್ಟವಾಗಿಯೇ ಇರಬಹುದು. ಆದರೆ ನಾಳೆಯ ದಿನ ಮಾತ್ರ ಖಂಡಿತವಾಗಿಯೂ
ಸುಂದರವಾಗಿ ಇರುತ್ತದೆ. ಸ್ವಲ್ಪ ಸಹನೆಯಿಂದ ಇರಿ. ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ಪ್ರತಿ ವ್ಯಕ್ತಿಗೂ ಭಗವಂತ ಬದಲಾಗುವುದಕ್ಕೆ ಅವಕಾಶ ಕೊಡುತ್ತಾನೆ. ಆದರೆ ಬದಲಾಗುವುದಕ್ಕೆ ಸಿಗುವ ಅವಕಾಶ ಮುಖ್ಯವಲ್ಲ, ಅದನ್ನು ಗುರುತಿಸುವುದು ಮುಖ್ಯ. ನಾವು ಎಲ್ಲ ವಿಷಯದಲ್ಲೂ ಅರ್ಹತೆ ಮತ್ತು ಆಸ್ತಿ ಅಂತಸ್ತುಗಳನ್ನು ನೋಡುತ್ತೇವೆ. ಒಂದು ಸ್ನೇಹದ ವಿಷಯದಲ್ಲಿ ಮಾತ್ರ ಮನಸ್ಸನ್ನು ನೋಡುತ್ತೇವೆ. ಅದೇ ಸ್ನೇಹದ ಔನ್ನತ್ಯ. ಇತರರು ತಪ್ಪು ಮಾಡಿದರೆ ನೀತಿ ಪಾಠವನ್ನು ಬೋಧಿಸುವೆವು. ಅದೇ ನಾವೇ ತಪ್ಪು ಮಾಡಿದರೆ ಅದಕ್ಕೆ ಕಾರಣಗಳನ್ನು ಹೇಳುವೆವು. ಹಾಗೆ ಎಲ್ಲ ಪರಿಸ್ಥಿತಿಗಳಿಗೆ ಕಾರಣಗಳು ಇರುತ್ತವೆ. ಆ ಪರಿಸ್ಥಿತಿಯ ಆಧಾರದ ಮೇಲೆ ತಪ್ಪು ಸರಿ ನಿರ್ಧರಿಸಬೇಕು. ಆ ನಿರ್ಧಾರದ ಆಧಾರದ ಮೇಲೆ ನಿನ್ನ ವ್ಯಕ್ತಿತ್ವ ನಿರ್ಣಯಿಸುತ್ತೆ. ನಿನ್ನ ಒಂದು ಅರ್ಹತೆ ಬಗ್ಗೆ ಮಾತನಾಡುವವರಿಗೆ ಈ ಒಂದು ಮಾತಿನಿಂದ ಬುದ್ಧಿ ಹೇಳಿ. ಕಾಲವು ಯಾವಾಗಲೂ ಒಂದೇ ಕಡೆ ನಿಲ್ಲುವುದಿಲ್ಲವೆಂದು. ಓದಲು ಬರದಿರುವ ಕೈಯಲ್ಲಿ ಪುಸ್ತಕವನ್ನು ಮತ್ತು ಮನಸ್ಸೇ ಇಲ್ಲದವರ ಕೈಯಲ್ಲಿ ಜೀವನವನ್ನು ಕೊಡಬಾರದು. ಏಕೆಂದರೆ ಇಬ್ಬರೂ ಅವುಗಳೊಂದಿಗೆ ಆಡಿಕೊಳ್ಳುವವರೇ ಹೊರತು ಅವುಗಳ ಮೌಲ್ಯ ತಿಳಿಯುವುದಿಲ್ಲ. ಬೇಡವೆಂದು ನಿನ್ನನ್ನು ಬಿಟ್ಟು ಹೋದವರು ಕರೆದರೆಂದು ಓಡಬೇಡ. ಏಕೆಂದರೆ ನಿನ್ನನ್ನು ನೀನು ಇರುವ ಹಾಗೆ ಇಷ್ಟಪಡುವವರು ಯಾವಾಗಲೂ ನಿನ್ನೊಂದಿಗೆ ಇರುವರು. ನಿನ್ನಿಂದ ಏನೋ ಆಶಿಸುವವರು ಮಾತ್ರ ಅವಸರ ತೀರಿದ ಬಳಿಕ ಇನ್ನು ಅನವಶ್ಯಕವೆಂದು ಬಿಟ್ಟು ಬಿಡುವರು. ಬಿಟ್ಟು ಹೋದವರು ಮತ್ತೆ ಕರೆದರೆಂದರೆ ಮತ್ತೆ ಏನೋ ಅವಶ್ಯಕತೆ ಇದೆ ಎಂದು ಅರ್ಥ. ಜಾಗ್ರತೆಯಿಂದ ಇರಿ. ನಂಬಿಕೆಯಾಗಲಿ, ಗೌರವವಾಗಲಿ, ಪ್ರಾಣವಾಗಲಿ ಒಂದು ಬಾರಿ ಹೋದರೆ ಮರಳಿ ಬರುವುದಿಲ್ಲ. ಬದುಕುವುದು ದೊಡ್ಡದಲ್ಲ, ನೀತಿ ನಿಜಾಯಿತಿಯಿಂದ ಬದುಕುವುದು ದೊಡ್ಡದು. ಧೈರ್ಯದಿಂದ ಇರಿ, ಶಾಂತಿಯಿಂದ ಇರಿ, ಸಮಾಧಾನದಿಂದ ಇರಿ. ಖಂಡಿತವಾಗಿಯೂ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಇವೆಲ್ಲವುಗಳಲ್ಲಿ ನಿಮಗಿಷ್ಟವಾದ ಸೂಕ್ತಿಯನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ. ಧನ್ಯವಾದಗಳು.